ಎಲ್ಲ ದಿಢೀರ್ ಅಂತ ನಡೆದ್ಬಿಡ್ತು. ಹೇಳಲೆ. ಇವಳು ಮದ್ವೆಗೆ ಹೋಗಿದ್ದು, ಆದ್ರೆ ನಾನ್ ಬೇಕಂತ ಬಂದು. ಇವಳು ನನ್ನ ವೈಫ್ ಪ್ರಿಯಾ. ಇವರು ಅನು, ಜರಿ ಅವರಲ್ಲ. ಏನ್ ಮಾಧವ್, ಏನ್ ನಡೀತಿದೆ? ಎಲ್ಲನೂ ಕೈ ಮೀರಿ ಹೋಯ್ತು. ನನಗ್ ಚೂರು ಅರ್ಥ ಆಗ್ತಾ ಇಲ್ಲ. ಅದನ್ನೆಲ್ಲ ಆಮೇಲೆ ಹೇಳ್ತೀವಿ, ಮೊದಲು ನಾವು ಒಳಗ್ ಬರ್ಬೋದಾ? ಒಳಗ್ ಬನ್ನಿ. ಬಾರ. ಇಲ್ಲ ನಿಲ್ಲಿ ಒಂದ್ ನಿಮಿಷ, ಚಪ್ಲಿ ಎಲ್ಲ ಹೊರಗ್ ಬಿಟ್ ಬನ್ನಿ. ತಪ್ಪು ತಿಳ್ಕೊಬಿಡಿ, ಅವಳು ತುಂಬಾ ಶುದ್ಧ. ಬಲ್ಗಲಿಟ್ ಬಾ. ವಾಟ್ ಹ್ಯಾವ್ ಯು ಡನ್ ಮಾಧವ್? ಇಟ್ಸ್ ಸೋ ಅನ್ಫೇರ್. ಇನ್ನು ಏನೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಾ? ಮಕ್ಳು ಹುಟ್ಟುತ್ತ ಆ ದೊಡ್ಡ ಮಗು ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿನೇ ಇವನ್ ಜೊತೆ ಓಡ್ ಬಂದಿರೋದು. ಆದ್ರೆ ಇದೇನು ದೊಡ್ಡ ಸಮಸ್ಯೆ ಏನು ಅಲ್ಲ, ನಾವು ಸಾಲ್ವ್ ಮಾಡ್ಬಿಡೋಣ. ಹೇಗ್ ಸಾಲ್ವ್ ಮಾಡಕ್ಕಾಗತ್ತೆ ಅಂತ ಹೇಳ್ತೀರಾ? ನೀನ್ ಹೇಗ್ ಸಾಲ್ವ್ ಮಾಡ್ತೀಯ? ನಾವ್ ಬೇಕಿದ್ರೆ ಇಲ್ಲಿ ಪಕ್ಕದಲ್ಲಿರೋ ಹೋಟ್ಲಿಗೋ ಇಲ್ಲ ರೂಮ್ಗೋ ಹೋಗ್ಬಿಡ್ತೀವಿ. ಜೆರಿ, ನೀವಿಲ್ ಬಂದಿರೋದಕ್ ನಾನು ಹೀಗೆ ಹೇಳ್ತಾ ಇಲ್ಲ, ನಾನ್ ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ. ಏನ್ ಟೆನ್ಷನ್ ಆಗ್ಬೇಕಾಗಿಲ್ಲ. ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣವಾ? ಪೊಲೀಸ್ಗೆ ಅವರೇ ಹೇಳಿದ್ದಾರೆ. ಜೆರಿ, ನಿನ್ ಫೋನ್ ಕೊಡು. ಹಲೋ, ನಾನು ಅನು ಮಾತಾಡ್ತೀನಿ. ಹಾ, ನಂಗೊತ್ತು. ಜರ್ನಿ ಎಲ್ಲ ಚೆನ್ನಾಗಿತ್ತಾ? ನೀವು ಹೋಗೋ ಜಾಗಕ್ಕೆ ಸೇಫ್ ಆಗಿ ಹೋಗಿ ತಲುಪಿದ್ರಾ? ನೀವು ಒಲಿಂಪಿಕ್ಸ್ಗೆ ಹೋಗ್ಬೇಕು. ಹೈ ಜಂಪ್ ಅಲ್ಲಿ ನಿಂಗೆ ಗೋಲ್ಡ್ ಮೆಡಲ್ ಕನ್ಫರ್ಮ್. ನನ್ನ ನೀವು ಕ್ಷಮಿಸ್ಬಿಡಿ. ಎದಕ್ಕೆ? ನಾನ್ ಮಾಡಿದ್ದು ದೊಡ್ಡ ತಪ್ಪು. ನೀವ್ ಇಷ್ಟ ಇಲ್ಲ ಅಂತ ನಾನು ನಿಮಗ್ ಮೊದ್ಲೇ ಹೇಳಿರ್ಬೇಕು. ನಿಮ್ ಜೊತೆ ಲೈಫ್ ಪೂರ್ತಿಯಾಗಿ ಲೀಡ್ ಮಾಡ್ಬೇಕು ಅಂದಾಗ. ಇಲ್ಲ ನೋಡಮ್ಮ, ಇದೆಲ್ಲ ನಡೆದದ್ದು ಒಳ್ಳೇದಕ್ಕೆ. ಇವತ್ ನೀನ್ ಕಾಂಪೌಂಡ್ ಹಾರ್ದೆ, ಇಲ್ಲಿಗ್ ಮುಗೀತು. ಮದ್ವೆ ಆದ್ಮೇಲೆ ನಿನ್ ಲವರ್ ನೀನ್ ನೋಡಿದ್ರೆ ಅವನ್ ಕಾಂಪೌಂಡ್ ಹಾರ್ತಿದ್ದ. ಆಮೇಲೆ ನಂಗೆ ಸರಿಯಾಗಿ ನಿದ್ದೆ ಮಾಡಕ್ಕಾಗತ್ತಾ? ಸೆಕ್ಯೂರಿಟಿ ಇಡ್ಬೋದು, ಆದ್ರೆ ಅವ್ನಿಗೆ 15 ರಿಂದ 20 ಸಾವಿರ ಸಂಬಳ ಕೊಡ್ತಾರೆ. ರಿಟರ್ನ್ಸ್ ಇಲ್ದೆ ಇನ್ವೆಸ್ಟ್ಮೆಂಟ್ ಅಂತೂ ನಾನ್ ಮಾಡಲ್ಲ. ಈಗ ಸಮಸ್ಯೆ ಏನಂದ್ರೆ, ಈ ಬಿಸ್ನೆಸ್ ಅಲ್ಲಿ ನಾನೊಂದು 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಆಮೇಲೆ ಕ್ಯಾಟ್ರಿಂಗ್, ಕಾಸ್ಟ್ಯೂಮ್ಸ್, ಆರ್ನಮೆಂಟ್ಸ್, ಇನ್ನು ಏನೇನೋ ಇದೆ. ಆ ನೆಕ್ಲೆಸ್ ನಾನು ಅಲ್ಲೇ ಇಟ್ಟು ಬಂದೆ, ಶೆಲ್ಫ್ ಪಕ್ಕದಲ್ಲಿ. 4,32,015 ರೂಪಾಯಿ. ಪ್ಲಸ್ 12% GST ಬೇರೆ ಇದೆ. ಅದು ಹೆಂಗಾದ್ರೇನು ನಾನು ಅದನ್ನ ತಗೊಂಬಂದ್ಬಿಟ್ಟೆ. ನಾಳೆನೆ ಹೋಗಿ ಅದೇ ಅಂಗಡಿಗೆ ವಾಪಸ್ ಕೊಡ್ತೀನಿ. ಮಾರ್ಕೆಟ್ ಅಲ್ಲೂ ಬೆಲೆ ಏರಿರುತ್ತೆ. ಅದರಿಂದ 15 ಲಕ್ಷನು. ಅದು ಅಲ್ಲದೆ ಬ್ಯಾಂಕ್ ಇಂಟ್ರೆಸ್ಟ್ 9.9 ಇದೆ. ನಂಗೆ ತೊಂದರೆನೇ ಇಲ್ಲ. ಐ ಆಮ್ ಹ್ಯಾಪಿ. ಅವ್ನ್ ಮೂತಿಗೆ ಸರಿಯಾಗಿ 4 ಬಾರ್ಸಿ ಮೂತಿ ಹೊಡೆದಾಗ ಬರ್ಬೇಕು. ಯಾರು? ಹಲೋ ಹಲೋ ಹಲೋ. ಇನ್ ಮುಂದೆ ಏನು ಸಮಸ್ಯೆ ಇರಲ್ಲ ತಾನೆ? ಒಂದ್ ಸಮಸ್ಯೆ ಇದೆ ಕಣ. ಇಲ್ಲಿರೋದು ಒಂದೇ ರೂಮೇ. ಮೇಲೆ ಓನರ್ ಇದಾರೆ, ಆಪೋಸಿಟ್ ಅಲ್ಲೂ ಈಗ ಒಬ್ರು ರೆಂಟಿಗೆ ಬಂದಿದಾರ. ಆ ರೂಮಲ್ಲಿ ಅವ್ರಿರ್ಲಿ, ನಮಗ್ ಫ್ರೀಯಾಗಿ ಹಾಲ್ ಇದೆಯಲ್ಲ. ಅಯ್ಯೋ, ಅದೆಲ್ಲ ಬೇಡ, ನಾವ್ ಇಲ್ಲೇ ಮಲ್ಕೋತೀವಿ. ಓಕೆ ತಾನೆ? ಅದ್ರಲ್ಲೇನ್ ತೊಂದ್ರೆ ಇಲ್ಲ. ಅದು ಸರಿಯಾಗಿರಲ್ಲ ಕಣ. ಅದೆಲ್ಲ ಏನು ತೊಂದ್ರೆ ಇಲ್ಲ, ನೋಡ್ಕೊಳ್ಳೋಣ ಬಿಡಿ. ಮೊದಲು ನಾನ್ ಫ್ರೆಶ್ ಆಗ್ಬೇಕು. ಆ ಗೋಡೆ ಹತ್ತಿ ಎಗರುವಾಗ ನಿಮ್ಗೇನಾಯ್ತು? ಅಲರ್ಜಿ ಇದೆಯಾ? ಪ್ರಿಯಾಗೆ ಒಂದು ಚಿಕ್ಕ ವ್ಯಾಧಿ ಇದೆ. ನ್ಯೂಕ್ಲಿಯರ್ ಬಾಂಬ್ ಬಂದ್ ಬಿದ್ರು ಇವಳಿಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಧೂಳ್ ಬಿದ್ರು, ವಸ್ತುಗಳು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಇವಳಿಗೆ ತಡ್ಕೊಳಕ್ಕೆ ಆಗಲ್ಲ ನೋಡಿ. ಇವಳನ್ನ ಇಷ್ಟೊಂದು ಕ್ಲೀನ್ ಆಗಿ ನೋಡಿದ್ಮೇಲೆ ನಮ್ಮ ಅಮ್ಮ ಅಪ್ಪ ಕೂಡ ಈ ಮನೆಗೆ ಬರೋದೇ ಇಲ್ಲ. ಹಲೋ. ಅವ್ರನ್ನ ಕರೀರಿ. ಜೆರಿ, ಟೀ ಶರ್ಟ್ ಚೆನ್ನಾಗಿದೆಯಲ್ಲ? ಸೂಪರ್ ಮ್ಯಾನ್ ಅವಂದಿದು. ನನ್ ಫಸ್ಟ್ ನೈಟ್ ಇಷ್ಟು ಬೇಗ ನಡೆಯುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನಾಯ್ತು? ಕಿವಿ ಕೇಳಿಸ್ಲಿಲ್ವಾ? ಅಲ್ಲಿ ಹೋಗ್ತಾರೆ. ಬರ್ತೀನಿ. ಜೆರಿ, ಅಲ್ಲಿ ಹೋಗಿ ಕರೀರಿ. ಅಲ್ಲೇ ಹೋಗಿ ಕರಿಬೇಕಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನು ಸಮಸ್ಯೆ ಇಲ್ಲ.
ನಗು 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 ಮೇಂಟೈನ್ ಮಾಡಿದ್ದೀರಾ ಸಾಕು. ಕೇಕ್ ರೆಡಿ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಬರ್ತೀನಿ, ಹೋಗು. ಕೇಕು ತುಂಬಾ ಮುಖ್ಯ. ಛೇ, ಅಸಹ್ಯ ಆಗ್ಬಿಡ್ತಲ್ಲ. ಏಯ್, ಅವ್ರು ಬರ್ಬೇಕಾದ್ರೆ ಸ್ವಲ್ಪ ನಗೆ. ಬಂದ್ರು ಬಂದ್ರು ಬಂದ್ರು. ಅಲ್ಲಿ ನೋಡು ಬರ್ತಾ ಇದೆ. ಆದ್ರೂ ಕೂಡ ನಿನ್ಗೆ ಇಷ್ಟೊಂದು ಅವಸರ ಎಲ್ಲ ಇರಬಾರ್ದು. ಕಟ್ ಮಾಡಿ. ಏಯ್, ಅದಲ್ಲ. ಇದಕ್ ಬದಲು ನೀನ್ ತಲೆ ಕತ್ತರಿಸ್ಬೇಕು. ಸುಮ್ನೆ ಕಟ್ ಮಾಡು. ಹ್ಯಾಪಿ ಮ್ಯಾರಿಡ್ ಲೈಫ್ ಡಿಯರ್ ಒನ್ಸ್. ಡಾರ್ಕ್ ಚಾಕ್ಲೇಟ್ ಇದು. ಅದು ಈಗ ನಾನು ಹೇಳೋ ವಿಷಯನ ಪಾಸಿಟಿವ್ ಆಗಿ ತಗೋಬೇಕು. ನೀನೇನ್ ಹೇಳಕ್ ಬರ್ತಿದ್ಯಾ? ಇಲ್ಲ, ನಾವು ನಿಮ್ ಮನೆಗ್ ಬಂದು ತುಂಬಾ ದಿನಗಳೇ ಆಗೋಯ್ತು. ಉಳ್ಕೊಂಡಲ್ಲ, ಬದುಕೋಕ್ ಶುರು ಮಾಡಿ. ಹಾಗಾಗಿ ನಾವಿಬ್ರು ಒಂದು ಸಣ್ಣ ಮನೆನ ಬಾಡಿಗೆಗೆ ತಗೊಂಡು ಅಲ್ಲಿ ಸಂಸಾರ ಮಾಡೋಣ ಅಂತ ಇದೀವಿ. ಚಿಕ್ಕ ಮನೆ ಎಲ್ಲ ಬೇಡ ಕಣೋ, ಸ್ವಲ್ಪ ದೊಡ್ಡ ಮನೆ ತಗೊಂಡ್ರೆ ಅಲ್ಲಿಗೆ ನಾವು ಬಂದಿರ್ಬೋದಲ್ವಾ? ಅದು ಓಕೆ. ಲೈ, ಬಾಡಿಗೆಗೆ ಹೋಗೋದಲ್ಲ ವೇಸ್ಟ್ ಕಣೋ. ಒಂದು ಫ್ಲಾಟ್ ತಗೊಳ್ಳೋಣ, ತಿಂಗಳ ಲೋನ್ ಕಟ್ಟೋತಾರನೆ, ಸರಿನಾ? ನಾವು ಡಿಸೈಡ್ ಮಾಡಾಯ್ತು. ಆಮೇಲೆ ಸ್ವಲ್ಪ ಒಡವೆ ಇದೆ, ಆಮೇಲೆ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಣ. ಅನು, ನೀನ್ ಬರ್ಬೇಕಂದ್ರೆ ಸ್ವಲ್ಪ ಒಡವೆನ ತರಬೋದಿತ್ತು. ಗಂಡಿಂದ ಲವ್ ಮಾಡದೇ ಇರೋರು ಯಾರಿದ್ದಾರೆ? ಈ ಹುಣ್ಣಿಮೆ ತಂಗಾಳಿಲಿ ಪ್ರೀತಿಸೋದು ಒಂದು ಸುಖ ತಾನೆ. ಜೇನಿನ್ ತರ ಅದ್ಭುತವಾದ ಸಮಯ ಇದು. ಒಬ್ಬ ಲವರ್ ಆಗಿ ನಾನ್ ಬರ್ತೀನಿ. ಇಟ್ಸ್ ಮೀ ಬಾಲಾ. ಹಲೋ, ಮಿಡ್ ನೈಟ್ ಟಾಕ್ ಮುಗಿಸಿದ್ರೆ ನಾವು ನಮ್ ಕೆಲಸ ಶುರು ಮಾಡ್ತೀವಿ. ಮುಗೀತು. ರಾತ್ರಿ 12 ಗಂಟೆಗೆ ಏರಲ್ ಹೋಗೋ ಪ್ರೋಗ್ರಾಮ್ನ ಈಗ ತಾನೇ ಮುಗಿಸಿ ನೀವು ಆರಾಮಾಗಿ ಹೋಗ್ತಾ ಇದೀರಲ್ಲ, ಸರಿಯಾಗಿದ್ದೀರಾ? ನಾವು ಊಟ ಮಾಡಿ ಮಲ್ಕೋಬೇಕಲ್ವಾ? ಅದನ್ನೇ ಇಷ್ಟಪಡೋದು. ಆಮೇಲೆ ನಿನ್ನೆ ಪ್ರೋಗ್ರಾಮ್ ಸಾಕದಾಗಿತ್ತು. ಇಷ್ಟ ಆಗಿತ್ತಾ? ಅನುಗೂ ಇಷ್ಟ ಆಗಿತ್ತಾ? ಅನುಗ್ ತುಂಬಾ ಇಷ್ಟ ಆಯ್ತು. ಮೇಡಮ್, ಇದನ್ನ ಎತ್ಕೊಂಡೋಗಿ ತಗೊಳ್ಳಿ. ತಗೊಂಡಿಟ್ಕೊಳ್ಳೋಣ, ನಾಳೆ ಇದನ್ನೇ ಓದೋಣ. ಏಯ್, ಒಬ್ಬ ಬಿಲ್ಡರ್ ಆಡ್ ಕಣ. ಕಂಪ್ನಿ ಹೆಸರು ಐಡಿ ಫಿಕ್ಸ್. ಅವ್ರಿಗೆ ಹಲೋ ನಮಸ್ತೆ ಅವರು ಟೀಮ್ ವಾಯ್ಸ್ ಬೇಕಂತೆ. ನಾವ್ ಈ ಶೋ ಮುಂಚೆನೆ ರೆಕಾರ್ಡ್ ಮಾಡ್ಬಿಡೋಣ. ತಗೋ ಸ್ಕ್ರಿಪ್ಟ್. ಅದೆಲ್ಲ ಕೊಡ್ತಾರೆ. ದುಡ್ಡು ಕೊಡ್ದಿರೋ ಕ್ಲೈಂಟ್ ಆದ್ರೆ ಪ್ರೀತಿಸೋದಕ್ಕೆ ಸಮಯ ಇಲ್ಲ. ಸರಿಯಾದ ಸಮಯಕ್ಕೆ ಒಂದು ಕೋಳಿ. ಅವ್ರನ್ನ ಇಟ್ಕೊಂಡು ಆಡ್ ಮಾಡಿ ನಮ್ಮಿಂದ ಆಗಲ್ಲ. ತಮ್ಮಂದ್ರ ಅಣ್ಣ ನಿಜವಾಗ್ಲೂ ಹಣ ಕೊಡ್ತಾನೆ. ಕೆಲಸ ಮಾಡಿ, ಶುರು ಮಾಡಿ, ಟೈಮ್ ವೇಸ್ಟ್ ಮಾಡ್ಬೇಡಿ, ಆಯ್ತಾ? ಅದಾದ್ಮೇಲೆ ಬಂದು 5, 10 ಅಂತ ಕೊಟ್ಟು ಸಮಾಧಾನ ಮಾಡಬಾರ್ದು. ಏನೋ ಹೇಳ್ತೀಯ ನೀನು. ಕೊಡ್ತೀನಿ ಕಣ. ಯಾವಾಗ ನೋಡಿದ್ರು ಕಾಸು 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 ಅಂತಿರ್ತಾನೆ. ಹೊರಗಡೆ ಯಾರಿಗಾದ್ರೂ ಮಾತಾಡೋಣ, ಶುರು ಮಾಡು. ಐಡಿ ಫಿಕ್ಸ್ ಅಲ್ಲಿ ಜಯನಗರಲ್ಲಿ ಬಜೆಟ್ ವಿಲ್ಲಾಗಳು ಈಗ ಹೊಸದಾಗಿ ಶುರುವಾಗಿದೆ. 2 BHK ವಿಲ್ಲಾ 45 ಲಕ್ಷಗಳಿಂದ. ಬ್ಯಾಂಕಿನ ಸಾಲ ಸೌಲಭ್ಯಗಳನ್ನ ಕಂಪನಿನೇ ಅರೇಂಜ್ ಮಾಡುತ್ತೆ. ನೀವ್ ಕರೆ ಮಾಡಬೇಕಾಗಿರೋ ಸಂಖ್ಯೆ 984. ಲೇ, 2 ಬೆಡ್ರೂಮ್ ವಿಲ್ಲಾ ಕಣೋ, 45 ಲಕ್ಷ. ಬ್ಯಾಂಕ್ ಲೋನ್ ಇದೆ, ಅದು ಬೇರೆ ಜಯನಗರಲ್ಲಿ. ಡೀಲ್ ಮ್ಯಾನ್, ಡೀಲ್. ಇದೊಂದು ಈಕೋ ಫ್ರೆಂಡ್ಲಿ ಪ್ರಾಜೆಕ್ಟು. ಸುತ್ತಮುತ್ತ ಮರ ಗಿಡ ಇರೋ ತರ ಮಾಡಿದೀನಿ. ಈ ಡೀಲ್ ನ ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದೀನಿ. ನೀವೆಲ್ರೂ ಒಟ್ಟಿಗೆ ತಗೊಳ್ತೀನಿ ಅಂದ್ರೆ ನಾನು ಡಿಸ್ಕೌಂಟ್ ಮಾಡ್ತೀನಿ. ನೀವೆಲ್ಲ ತುಂಬಾ ಫೇಮಸ್ ಅಲ್ವಾ? ಈಗ್ಲೇ ಬುಕ್ ಮಾಡ್ಬಿಡ್ಲಾ? ನಿನಗಿದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ನೀವೊಂದ್ ತಗೊಂಡು ಮಿಕ್ಕಿದ್ ಕೊಡಿ. ಅದು ಬೇಡ, ಮೊದಲು ನೀವ್ ಹೇಳಿ. ಓಕೆ, ನಾನೊಂದು ಆಪ್ಷನ್ ಕೊಡ್ತೀನಿ. ಟಾಸ್ ಮಾಡಿ ನೋಡೋಣ. ಅಯ್ಯೋ ಸರ್, ಟಾಸ್ ಎಲ್ಲ ಬೇಡ. ನಿಮ್ಗೆ ಏನ್ ಇಡ್ಸಿದೆ ಅಂತ ಹೇಳಿ ಪ್ರಿಯಾ. ಇದು ಚೆನ್ನಾಗಿದೆ ಅಲ್ವಾ ಮಾಧವ್? ಹಾಗಾದ್ರೆ ಮುಂದೆ ನಮ್ದು.